ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಬಿಗ್ ಬಾಸ್ ಸೀಸನ್ 12ರಲ್ಲಿ ತಮ್ಮ ಜೆನ್ಯೂನ್ ವ್ಯಕ್ತಿತ್ವದ ಮೂಲಕ ಕಿಚ್ಚ ಸುದೀಪ್ ಅವರ ಹೊಗಳಿಕೆಯ ಮೂಲಕ ಹೊರಬಂದಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಭಿಷೇಕ್ ಶ್ರೀಕಾಂತ್ ಅವರು. ಮೊದಲನೇದಾಗಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ಥ್ಯಾಂಕ್ ಯು ಸೊ ಮಚ್. ಹೇಗಿದ್ದೀರಾ? ಟಯರ್ಡ್ ಬಟ್ ವೆರಿ ಗುಡ್. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಕಾಮನ್ ಆಗಿ ಬಿಗ್ ಬಾಸ್ ಅಂದ್ರೇನೆ ಒಂದು ಕಾಂಟ್ರವರ್ಷಿಯಲ್ ಶೋ ಅಂತಾರೆ. ಬಿಕಾಸ್ ಯಾಕೆಂತಂದ್ರೆ ಅಲ್ಲಿನ ವಾತಾವರಣ ಆಗಿರ್ಬೋದು, ಅಲ್ಲಿನ ಇರುವಂತಹ ಸ್ಪರ್ಧಿಗಳ ಒಂದು ನಡವಳಿಕೆ ಆಗಿರ್ಬೋದು, ಒಂದಲ್ಲ ಒಂದು ಸಲ ಪಿತ್ತ ನೆತ್ತಿಗೆ ಇರುತ್ತೆ. ಬಟ್ ನೀವು ಎಲ್ಲೂ ಕೂಡ ಸಿಕ್ಕಾಕೊಳ್ತಂದಾಗ ಕಿಚ್ಚ ಸುದೀಪ್ ಅವ್ರ ಕಡೆಯಿಂದ ಒಂದು ಬ್ಲೆಸ್ಸಿಂಗ್ಸ್ ಆಗಿರ್ಬೋದು, ಬೆಸ್ಟ್ ವಿಶಸ್ ಆಗಿರ್ಬೋದು ತಗೊಂಡ್ಬಂದು ಹೊರಗಡೆ ಎಲಿಮಿನೇಟ್ ಆಗಿದ್ದೀರಾ. ಹೆಂಗಿತ್ತು ಬಿಗ್ ಬಾಸ್ ಜರ್ನಿ ಅಂತ? ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ವೆರಿ ಡ್ರೈನಿಂಗ್. ಆಮೇಲೆ ಮೆಂಟಲಿ ತುಂಬ ಸ್ಟ್ರಾಂಗ್ ಆದೆ. ಯಾಕಂದ್ರೆ ಪ್ರತಿ ವಾರ ಒಂದೊಂದು ಹೊಸ ಸಿಚುವೇಶನ್ ಬರೋದು, ಅದನ್ನೆಲ್ಲ ನಾವು ಬಿಗ್ ಬಾಸ್ನ ಹೇಗೆ ನೋಡಿದೆ ಅಂತಂದ್ರೆ ವ್ಯಕ್ತಿತ್ವಗಳ ಆಟ ಅಂತಲೇ ನಾನು ನೋಡಿದ್ದು. ನಾನು ಆದಷ್ಟು ನನ್ನ ವ್ಯಕ್ತಿತ್ವನ ಎಲ್ಲೂ ಕಳ್ಕೋಬಾರ್ದು. ಈ ವ್ಯಕ್ತಿತ್ವನ ಟೆಸ್ಟ್ ಮಾಡೋಕ್ಕೆ ಸಿಚುವೇಶನ್ಸ್ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಇನ್ಫ್ಯಾಕ್ಟ್ ಹಾಗೆ ಬರ್ತಿತ್ತು. ಸಿಚುವೇಶನ್ಸ್ನ ಹೇಗೆ ಹ್ಯಾಂಡಲ್ ಮಾಡಿದೆ, ಅದೇ ಒಂದು ವ್ಯಕ್ತಿತ್ವ ಹಿಡ್ಕೊಂಡು ಅನ್ನೋದೇ ಬಿಗ್ ಬಾಸ್ ಅಂತ ನನಗನ್ಸಿತ್ತು. ಐ ಥಿಂಕ್ ಐ ಡಿಡ್ ಜಸ್ಟಿಸ್. ಜಂಟಿಯಾಗಿ ಹೋಗಿದ್ದೆ ಅಭಿಷೇಕ್ ಅವ್ರು ಮುಳುವಾಯ್ತಾ ಅಥವಾ ಇಲ್ಲ ಅಭಿಷೇಕ್ ಅವ್ರು ಇದ್ದಿದ್ದೇ ಹಾಗ ಅಂತ? ಜಂಟಿಯಾಗಿ ಹೋಗಿದ್ದೆ. ಜಂಟಿಯಾಗಿ ಇದ್ದಿದ್ದು ನನಗೆ ತುಂಬ ಕಷ್ಟ ಆಯಿತು. ಆನೆಸ್ಟಾಗಿ ಹೇಳ್ಬೇಕಂದ್ರೆ, ನಾ ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಮನೇಲಿರೋದು ಇಟ್ ಇಸ್ ವೆರಿ ಹಾರ್ಡ್. ಅಲ್ಲಿ ಒಬ್ಬರ ಜೊತೆನೇ ಇರಬೇಕು ಯಾವಾಗಲೂ 24/7. ನೀವು ವಾಶ್ರೂಮ್ ಹೋದಾಗೂ ಅವ್ರ ಜೊತೆನೇ ಹೋಗಬೇಕು ಅಂತೆಲ್ಲ ಅಂದಾಗ, ಎಸ್ಪೆಷಲಿ ಹುಡುಗಿ ಇದ್ದಾಗ ಇಟ್ ಇಸ್ ಎಕ್ಸ್ಟ್ರೀಮ್ಲಿ ಹಾರ್ಡ್. ಯಾಕಂದರೆ ನಾನು ಬೆಳೆದಿದ್ದ ವಾತಾವರಣನೂ ಅಷ್ಟೇ. ನನ್ನ ತಮ್ಮನ ಜೊತೆ ಬೆಳೆದಿದ್ದು, ನಾನು ಹುಡುಗಿ ಜೊತೆ ಬೆಳೆದಿಲ್ಲ. ಸೊ ಇಲ್ಲಿ ಹೋಗಿ 24 ಗಂಟೆ ಒಬ್ರು ಹುಡುಗಿ ಜೊತೆ ಇರಬೇಕು ಅಂದರೆ ಅವ್ರ ಜೊತೆ ಹೇಗೆ ಬಿಹೇವ್ ಮಾಡಬೇಕು, ಅವ್ರಿಗೊಂದು ಕಂಫರ್ಟ್ ಝೋನ್ ಕೊಡಬೇಕು. ಯಾಕಂದ್ರೆ ನಮ್ಗೆ ಹೆಂಗಿತ್ತಂದರೆ ಹೆಣ್ಮಕ್ಳನ್ನ ತುಂಬ ರೆಸ್ಪೆಕ್ಟ್ ಮಾಡಬೇಕು ಅಂತಲೇ ಬೆಳ್ಕೊಂಡು ಬಂದಿದ್ದು ವಾತಾವರಣ ನಮ್ಮದು. ಆದರೆ ಹೆಣ್ಮಕ್ಳ ಜೊತೆ ಇದ್ದಾಗ 24 ಗಂಟೆ ಯಾವತ್ತೂ ಇರಲಿಲ್ಲ ಅವ್ರ ಜೊತೆ. ಅವ್ರು ಹೇಗೆ ಬಿಹೇವ್ ಮಾಡ್ತಾರೆ, ಅವ್ರು ಏನೇನು ಪ್ರಾಬ್ಲಮ್ಸ್ ಇರುತ್ತೆ, ಅವ್ರು ಎಮೋಷ್ನಲಿ ಹೇಗಿರ್ತಾರೆ ಅಂತೆಲ್ಲ ನನಗೆ ಗೊತ್ತಿಲ್ಲ. ನಾನು ಮ್ಯಾಕ್ಸಿಮಮ್ ನೋಡಿರೋದೇ ನಮ್ಮ ಅಮ್ಮನ ಇದರಲ್ಲಿ. ಸೊ ಆ ಪರ್ಸ್ಪೆಕ್ಟಿವಲ್ಲಿ ನೋಡಿದಾಗ ನಾನು ನನ್ನ ತಾಯಿ ಜೊತೆ ಹೇಗಿರ್ತಾ ಇದ್ದೆ. ಇವಾಗ ಅವ್ರಿಗೆ ಏನು ಬಟ್ಟೆ ಹಾಕೊಂಡು ಕಾಂಪ್ಲಿಮೆಂಟ್ ಮಾಡೋದು, ಚೆನ್ನಾಗಿ ಕಾಣ್ತಾ ಇದ್ದೀರಾ, ಹೇರ್ ಸ್ಟೈಲ್ ಚೆನ್ನಾಗಿದೆ, ಅದು ಇದೆಲ್ಲ ಇಟ್ ವಾಸ್ ನಾನು ಅಂದ್ಕೊಂಡಿದ್ದೆ ಆ ಥರ ಮಾಡ್ಬೋದು, ಆ ಥರ ಇರ್ಬೋದು ಅಂತ. ಬಟ್ ಇಲ್ಲಿ ಅದೇ ಥರ ಇರೋಕ್ಕೆ ಟ್ರೈ ಮಾಡಿದಾಗ ಏನಾಯಿತು, ಇಟ್ ಜಸ್ಟ್ ಗಾಟ್ ಪೋರ್ಟ್ರೇಡ್ ಆಸ್ ತುಂಬ ಫ್ಲರ್ಟ್ ಮಾಡ್ತಾರೆ, ತುಂಬ ಕಾಂಪ್ಲಿಮೆಂಟ್ ಮಾಡ್ತಾರೆ. ಹೆಲ್ತಿ ವೇಲೆ ಇರ್ಬೋದು, ಬಟ್ ನಾನು ಯೋಚನೆ ಮಾಡ್ತಿದ್ದ ರೀತಿ ಬೇರೆ. ಇಟ್ ವಾಸ್ ಐ ಜಸ್ಟ್ ಟ್ರೈಂಗ್ ಟು ಮೇಕ್ ದಮ್ ಫೀಲ್ ಕಂಫರ್ಟಬಲ್. ಅದೆಲ್ಲೋ ಒಂಥರ ರಾಂಗಾಗಿ ಪೋರ್ಟ್ರೇ ಆಗಿರ್ಬೋದೇನೋ, ಐ ಡೋಂಟ್ ನೋ. ಬಟ್ ಐ ಜಸ್ಟ್ ಟ್ರೈ ಟು ಮೇಕ್ ಮೈ ಜಂಟಿ ಫೀಲ್ ವೆರಿ ಕಂಫರ್ಟಬಲ್. ಯಾಕಂದರೆ ಒಂದು ಹುಡುಗಿ ಜೊತೆ ಇರೋಕ್ಕಿಂತ ಒಂದು ಹುಡುಗಿಯಾಗಿ ಒಂದು ಹುಡುಗನ ಜೊತೆ ಇರೋದು ಇಟ್ಸ್ ಇವನ್ ಮೋರ್ ಹಾರ್ಡರ್. ಯಾಕಂದರೆ ಹುಡುಗಿರನ್ನ ಅರ್ಥ ಮಾಡ್ಕೋತಾರೆ. ಒಬ್ಬ ಹುಡುಗನ ಜೊತೆ ಇರೋದು ಅವ್ರಿಗೆ ಹೇಳೋಕ್ಕೂ ಕಷ್ಟ ಆಗಿರುತ್ತೆ. ಇವಾಗೆಲ್ಲ ಅವ್ರೊಂದು ಕಡೆ ಮೇಕಪ್ ಮಾಡ್ಕೋಬೇಕು, ರೆಡಿ ಆಗಬೇಕು, ಚೆನ್ನಾಗಿ ಕಾಣಬೇಕು ಅಂತಿರುತ್ತೆ. ಅಟ್ ದ ಸೇಮ್ ಟೈಮ್ ನಾನು ಎಲ್ಲಿ ಬೇಜಾರು ಮಾಡ್ಕೋತೀನೋ ಅಲ್ಲಿ ನಿಂತ್ಕೊಳಕ್ಕೆ ಅದು ಯೋಚನೆ ಬರುತ್ತೆ ಅಲ್ವಾ. ಅದಕ್ಕೆಲ್ಲ ನಾನು ಅವ್ರಿಗೆ ಈಸಿ ಮಾಡ್ಕೊಳಕ್ಕೆ ಏನು ಮಾಡ್ತಿದ್ದೆ, ನಾನೇ ಮೇಕಪ್ ಮಾಡೋಕ್ಕೆ ಹೆಲ್ಪ್ ಮಾಡೋದು. ಇಲ್ಲ ನನಗೂ ಇಷ್ಟ ಇದೆ ಅವ್ರಿಗೆ ಹೇರ್ ಸ್ಟೈಲ್ ಮಾಡೋದಾಗಲಿ, ಅದೆಲ್ಲ ಮಾಡಿದಾಗ ನನಗೇನು ಅನಿಸ್ತಾ ಇತ್ತು ಅಂದರೆ, ಎಲ್ಲೊಂದು ಕಡೆ ಅವ್ರಿಗೊಂದು ಕಂಫರ್ಟ್ ಝೋನ್ ಕೊಡ್ತಾ ಇದ್ದೀನಿ. ಇಟ್ಸ್ ಓಕೆ ಟು ಗೆಟ್ ರೆಡಿ, ಇಟ್ಸ್ ಓಕೆ ಟು ಡೂ ಮೇಕಪ್, ಇಟ್ಸ್ ಓಕೆ ಟು ಡೂ ಹೇರ್ ಸ್ಟೈಲ್, ಆ್ಯಂಡ್ ಐಮ್ ಓಕೆ ವಿತ್ ಇಟ್ ಅನ್ನೋ ಒಂದು ಫೀಲಿಂಗ್ ಅವ್ರಿಗೆ ಬರಲಿ ಅಂತ ನಾನೇ ಒಂದು ಎಕ್ಸ್ಟ್ರಾ ಎಫರ್ಟಾಗಿ ಅದೆಲ್ಲ ಮಾಡ್ತಾ ಇದ್ದೆ. ಸೊ ಐ ಫೀಲ್ ಜಂಟಿ ವಾಸ್ ಸ್ಟಾರ್ಟಿಂಗಲ್ಲಿ ಇಟ್ ವಾಸ್ ನಾಟ್ ನೈಸ್. ಬಿಕಾಸ್ ಯಾರೇ ಆಗಲಿ ಕಷ್ಟ ಆಗೋದು ಬ್ರೋ. ಒಬ್ಬರ ಜೊತೆ ಯಾವಾಗಲೂ ಇರಬೇಕು ಅಂತಂದಾಗ ನಾವು ಮನೆಯಲ್ಲೇ ಅಪ್ಪ ಅಮ್ಮನ ಜೊತೆನೇ ನಮ್ಮ ಸ್ಪೇಸ್ ಬೇಕು ಅಂತಿರ್ತೀವಿ. ಇಲ್ಲಿ ಯಾರೋ ನಂಗೆ ಅವ್ರ ಬಗ್ಗೆ ಗೊತ್ತೇ ಇಲ್ಲ. ಫಸ್ಟ್ ಆಫ್ ಆಲ್ ಹೊಸ ಮನೆ, ಹೊಸ ಪರ್ಸನ್, ನನ್ನ ಜೀವನದಲ್ಲಿ ಮೀಟೇ ಮಾಡಿಲ್ಲ ಅವ್ರ ಜೊತೆ ನಾನು ಒಂದು ಬ್ಯಾಂಡ್ ಇಟ್ಕೊಂಡೇ ಇರಬೇಕು ಅಂತಂದಾಗ ಇಟ್ ವಾಸ್ ಹಾರಿಬಲ್. ಆ್ಯಂಡ್ ಆಲ್ಸೋ ವೆರಿ ನೈಸ್. ಬಿಕಾಸ್ ನಾನು ತುಂಬ ಕಲಿತೆ ಒಬ್ಬರು ಹುಡುಗಿರ ಜೀವನದಲ್ಲಿ ಏನೇನು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಅವರು. ಆಮೇಲೆ ಅವ್ರಿಗೆ ರೆಡಿ ಆಗೋದು ಎಷ್ಟು ಇಂಪಾರ್ಟೆಂಟ್ ಕಾಣುತ್ತೆ. ಆಮೇಲೆ ಅವರು ಒಂದು ಎಲ್ರಿಗಿನ್ನ ಚೆನ್ನಾಗಿ ಕಾಣಬೇಕು, ಎಲ್ರಿಗಿನ್ನ ಒಂದು ಬೆಸ್ಟ್ ಬಿಹೇವಿಯರ್ ಇರಬೇಕು. ಅವ್ರ ಟಾಸ್ಕ್ ಅನ್ನೋ ವಿಷಯದಲ್ಲೂ ಕೂಡ ಅವ್ರು ಥಿಂಕ್ ಮಾಡೋ ರೀತಿ ಬೇರೆ ಥರ ಇರುತ್ತೆ. ನಾವು ಹುಡುಗರು ಏನು ಬೇಕಾರೆ ಬಿಡೋ ಗುದ್ದಾಡೋಣ ಅಂತಿರುತ್ತೆ. ಯಾವಾಗಲೂ ಹುಡುಗಿರ ಜೊತೆ ಗುದ್ದಾಡೋಕ್ಕಾಗಲ್ಲ. ಅವ್ರಿಗೆ ಸ್ವಲ್ಪ ಮೃದುವಾಗಿ ಬಿಹೇವ್ ಮಾಡಬೇಕು. ಅದ್ರ ಬಗ್ಗೆ ತುಂಬ ಕಲಿತೆ. ಅಟ್ ದ ಸೇಮ್ ಟೈಮ್ ತುಂಬ ಡ್ರೈನಿಂಗ್ ಆಗೂ ಇತ್ತು. ಯಾಕಂದರೆ ಎಲ್ಲೋ ಒಂದು ಕಡೆ ಅವ್ರಿಂದ ನನ್ನ ಗೇಮ್ಗೆ ಅಫೆಕ್ಟ್ ಆಗ್ತಾಯಿತ್ತು, ನನ್ನಿಂದ ಅವ್ರ ಗೇಮ್ಗೂ ಅಫೆಕ್ಟ್ ಆಗ್ತಾಯಿತ್ತು. ಬಟ್ ಜಂಟಿ ತೆಗೆದಾಗ ಐ ವಾಸ್ ವೆರಿ ಹ್ಯಾಪಿ. ಎಷ್ಟು ಪರ್ಸೆಂಟ್ ಮೇಕಪ್ ಮಾಡೋದನ್ನು ಕಲ್ತ್ರಿ ಅಭಿ ಅವರು ಅಂತ? ಮೇಕಪ್ ಬ್ರೋ ಇಟ್ ಇಸ್ ಆ್ಯಕ್ಚುಲಿ ಮುಂಚೆಯಿಂದ ಬರುತ್ತೆ ಬ್ರೋ. ಯಾಕೆಂದ್ರೆ ಆ್ಯಕ್ಟಿಂಗಲ್ಲೇ ಬಂದಿದ್ದಲ್ಲ. ಸೊ ಎಲ್ಲೊಂದು ಕಡೆ ನನಗೆಲ್ಲೋ ಶೂಟಿಂಗ್ ಹೋಗಬೇಕು ಅನ್ನಿಲ್ದ ಸಿಚುವೇಶನ್ ಇದ್ದಾಗ ನಾನೇ ಮೇಕಪ್ ಮಾಡ್ಕೊಳೋದುಂಟು. ತುಂಬ ಸಲ ಮಾಡಿದ್ದೀನಿ. ಐ ಫೀಲ್ ಮೇಕಪ್ ಇಸ್ ಆರ್ಟ್. ಇವಾಗ ಯಾರೊಬ್ರು ಮೇಕಪ್ ಮಾಡ್ಕೋತಾರೆ ಒಂದೊಂದ್ಸಲ ಸುಮ್ಮ ಬೂದಿ ಥರ ಕಾಣುತ್ತೆ. ಇನ್ನೊಂದು ಸ್ವಲ್ಪ ಜನ ಮಾಡಿದಾಗ ಮೇಕಪ್ ಮಾಡಿದ್ದಾರೆ ಅಂತ ಅನ್ಸಲ್ಲ. ಸೊ ಐ ಫೀಲ್ ದಟ್ ಇಸ್ ನನಗೆ ನೋಡಿ ಹೇಳ್ತಿದ್ದೀರಾ ಅಂತ. ಐಮ್ ಜಸ್ಟ್ ಸೇಯಿಂಗ್ ಬ್ರೋ, ಆನೆಸ್ಟಾಗಿ ಹೇಳ್ತೇನೆ. ಮೇಕಪ್ ಮಾಡೋದು ಇಸ್ ಆರ್ಟ್. ನಿಮ್ಮ ರೈಟ್ ಶೇಡ್ನ ಚೂಸ್ ಮಾಡೋದು, ಅದನ್ನು ಬ್ಲೆಂಡ್ ಮಾಡೋದಾಗಲಿ, ಆಮೇಲೆ ಐಲೈನರ್ ಹಾಕೋತಾರೆ ಗೊತ್ತಾ, ಆಲ್ ದಟ್ ಯು ನೀಡ್ ಸ್ಟೆಡಿ ಹ್ಯಾಂಡ್ಸ್ ಫಾರ್ ದಟ್ ಅಲ್ವಾ. ಸೊ ಮೇಕಪ್ ಇಸ್ ಆರ್ಟ್. ಮೇಕಪ್ ಇಸ್ ನಿಜ ಹೇಳ್ಬೇಕಂದ್ರೆ ಇಟ್ಸ್ ಅ ಸ್ಕಿಲ್. ಎಲ್ರಿಗೂ ಸಿಗಲ್ಲ ಅದು. ಸೊ
ಐ ಫೀಲ್ ಇಟ್ಸ್ ಅ ವೆರಿ ನೈಸ್ ಥಿಂಗ್. ಆಮೇಲೆ ಅದೇ ಆ್ಯಕ್ಟಿಂಗಲ್ಲಿ ಇದ್ದು ದಿನ ಮೇಕಪ್ ಮಾಡ್ಕೊಂಡೇ ಅರ್ಥ ಆಗಿತ್ತು. ಫೌಂಡೇಶನ್ ಅಂದರೆ ಏನು, ಹೈಲೈಟ್ ಏನು, ನೋಸ್ ಕಟ್ ಅಂದರೆ ಏನು, ಆಮೇಲೆ ಏನಪ್ಪ ಕಾಂಟೋರಿಂಗ್ ಏನು, ಐಲೈನರ್, ಐ ಶ್ಯಾಡೋ, ಎವ್ರಿಥಿಂಗ್. ಬಿಕಾಸ್ ಎವ್ರಿ ಡೇ ಮೇಕಪ್ ಮಾಡಿಕೊಂಡು ಮಾಡೋರ ಜೊತೆ ಇದ್ದು ಮಾಡಿಸ್ಕೊಂಡವ್ರು ನೋಡಿ ಕಲ್ತಿದ್ದಷ್ಟು. ಎಸ್, ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಅಭಿಷೇಕ್ ಅವರ ಫ್ಯೂಚರ್ ವೈಫ್ ತುಂಬಾನೇ ಅದೃಷ್ಟ ಮಾಡಿದ್ದಾರೆ. ಯಾಕಂತಂದ್ರೆ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಹೆಚ್ಚು ಸಮಯ ಬೇಕಾಗಿಲ್ಲ, ನೀವೇ ಮಾಡ್ತೀರಾ ಅಂತ. ಡೆಫಿನೆಟ್ಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.